ಜಿಲ್ಲೆಯಲ್ಲಿ ಎಸ್ಪೆಷಲಿ ಸೇಡಂ ಮತ್ತು ಶಾಬಾದ್ ಟೌನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಬಸ್ ಸ್ಟ್ಯಾಂಡ್ ಕಡೆ ಈ ಯಾರು ಪ್ಯಾಸೆಂಜರ್ಸ್ ಬಸ್ ಹತ್ತಬೇಕಾದ್ರೆ ಅವರ ಕೊರಳಲ್ಲಿರುವಂಥ ಚೈನ್ ಯಾರೋ ಕಳ್ಳತನ ಮಾಡಿಕೊಂಡು ಹೋಗಿದ್ದಾರೆ ಅನ್ನೋದು ಸಾಕಷ್ಟು ಒಂದು 3 ಪ್ರಕರಣ ದಾಖಲಾಗಿರುತ್ತದೆ. ಒಂದು ಶಾಬಾದ್ ನಗರ ಪೊಲೀಸ್ ಠಾಣೆಯಲ್ಲಿ 16th ಡಿಸೆಂಬರ್ಗೆ ಇಬ್ಬರು ಪ್ಯಾಸೆಂಜರ್ಸ್, ಒಬ್ಬರು ಶ್ರೀಮತಿ ವಿಜಯಲಕ್ಷ್ಮಿ ಮತ್ತು ಗೌರಮ್ಮ ಅಂತ, ಇವರಿಬ್ಬರು ಶಾಬಾದ್ ನಗರ ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ ಹತ್ತಬೇಕಾದ್ರೆ ಅವರ ಕೊರಳಲ್ಲಿರುವಂತಹ ಬಂಗಾರದ ಲಾಕೆಟ್ ಮತ್ತು ಕೊರಳಲ್ಲಿನ ಜೀರಾಮಣಿ ಒಟ್ಟು 3,60,000 ವರ್ತ್ ಆಫ್ ಗೋಲ್ಡ್ ಕಳ್ಳತನ ಆಗಿದೆ ಅಂತ ಒಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಅದು ನಾವು ಶಾಬಾದ್ ನಗರ ಪೊಲೀಸ್ ಠಾಣೆಯಲ್ಲಿ 143/2025 ಅಂತ ಒಂದು ಕಳ್ಳತನ ಪ್ರಕರಣ ದಾಖಲಿಸಿಕೊಂಡಿರುತ್ತೇವೆ. ಅದೇ ರೀತಿಯಲ್ಲಿ ಸೇಡಂ ಪಟ್ಟಣದಲ್ಲಿ ಸೇಡಂ ಬಸ್ ಸ್ಟ್ಯಾಂಡ್ ಅಲ್ಲಿ ಇದೇ ರೀತಿಯಿಂದ ಸೇಮ್ ಬಸ್ ಹತ್ತಬೇಕಾದ್ರೆ ಅವರು ಕೊರಳಲ್ಲಿರುವಂತಹ ಆಭರಣಗಳು, ಬಂಗಾರ ಆಭರಣಗಳು ವರ್ತ್ 8 ತೊಲಾಸ್ ಆಫ್ ಗೋಲ್ಡ್, 6 lakhs ವರ್ತ್ ಗೋಲ್ಡ್ ಕಳೆದೋಗಿದೆ. ಈ ಸಂಬಂಧ 2 ಪ್ರಕರಣಗಳು ಡಿಫರೆಂಟ್ ಡೇಟ್ಸ್, ಒಂದು 183/2025 ಮತ್ತು 224/2025. ಈ 3 ಕೇಸಸ್ ಅಲ್ಲಿ ನೋಡಿದ್ರೆ ಒಂದೇ ಸಿಮಿಲರ್ ಗೊತ್ತಾಗುತ್ತೆ. ಒಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಕಳ್ಳತನ ಆಗಿರುವುದು, ಸೆಕೆಂಡ್ ಬಸ್ ಹಾಕಬೇಕಾದ್ರೆ ಕಳ್ಳತನ ಆಗಿರುವುದು, ಮತ್ತು ಅವರ ಕೊರಳಲ್ಲಿರುವಂತಹ ಆಭರಣಗಳು ಕಳ್ಳತನ ಮಾಡ್ಕೊಂಡು ಹೋಗಿರುವುದು ಸೇಮ್ ಮೋಡಸ್ ಕಂಡು ಬಂದಿದ್ದು. ಇದೆಲ್ಲ ಸೇಮ್ ಗ್ಯಾಂಗ್ ಮಾಡಿರ್ತಾರೆ ಅಂತ ನಾವು ಒಂದು 2 ತಂಡವನ್ನು ರಚನೆ ಮಾಡಿದ್ದೇವೆ. ಒಂದು ಶಾಬಾದ್ ಒಂದು ಮತ್ತು ಸೇಡಂ ಒಂದು. ಈಗ ಆಹಾರ ಭತ್ಯೆ ಬಹಳಷ್ಟು ಕಡಿಮೆ ಅದ. ಪ್ರೀ ಮೆಟ್ರಿಕ್ ಹಾಸ್ಟೆಲ್ಗಳಿಗೆ 1750 ಕೊಡ್ತಾರೆ, ಈ ಪೋಸ್ಟ್ ಮೆಟ್ರಿಕ್ 1850 ಕೊಡ್ತಾರೆ. 1850ರದಾಗೆ ಮೆನು ಚಾರ್ಟ್ ಪ್ರಕಾರ ಊಟ ತಿಂಡಿ ನಾಷ್ಟ ಎಲ್ಲನೂ ಕೊಡಬೇಕು. ಸ್ನ್ಯಾಕ್ಸು, ಚಿಕನ್ ಇರಲಿ, ತಿಂಗಳಿಗೊಮ್ಮೆ ಹೋಳಿಗಿರಲಿ ಎಲ್ಲನೂ ಕೊಡ್ತಾರೆ. ಇದು ಸಮಸ್ಯೆ ನಮ್ಗೆ ಯಾಕೆ ನಾವು ಇದು ಹೇಳ್ತಾ ಇದ್ದೇವೆ ಅಂದರೆ, ಸರ್ಕಾರ ಬಜೆಟ್ ಕೊಡಲಿಂದ ನಮ್ಮವ್ರ ಮೇಲೆ ಅಟ್ಯಾಕ್ ಅಡುಗೆ ಚಲೋ ಆಗಿಲ್ಲ ಅಂತಂದ್ರೆ ನಮ್ಮ ಅಡುಗೆದವ್ರಿಗೆ ಹಿಡಿತಾರೆ. ಅವ್ರು ಅಡುಗೆ ಮಾಡೋರಿಗೆ ಹುಡುಗರು ಏನಂತಾರೆ ಅಡುಗೆ ಚಲೋ ಆಗಿಲ್ಲ ಅಂತ. ಈಗ ಮಕ್ಕಳ ಸಂಖ್ಯೆ ಹೆಂಗಾಗ್ಯದಲ್ಲ ಅಂತಂದ್ರೆ 100 ಮಕ್ಕಳಿದ್ದಲ್ಲಿ 150 ಮಕ್ಕಳು MLAಗಳು ಮಿನಿಸ್ಟ್ರುಗಳೆಲ್ಲ ಎಕ್ಸೆಸ್ ಕಳಿಸ್ಬಿಡ್ತಾರೆ ಹಾಸ್ಟೆಲ್ಗೆ. 100 ಇದ್ದಲ್ಲಿ 100 ಇರಬೇಕಲ್ಲ, 100 ಇದ್ದಲ್ಲಿ 150 ಮಾಡ್ತಾರೆ. 150 ಮಾಡಲಿಂದ ಒಂದು ಕಡೆ ನಮ್ಮ ಅಡುಗೆ ಮಾಡೋರಿಗೂ ಹೊರೆ ಹೆಚ್ಚಿಗೆ ಆಯ್ತು. 100 ಮಕ್ಕಳಿದ್ದಲ್ಲಿ 150 ಮಕ್ಕಳಿಗೆ ಹೆಚ್ಚಿಗೆ ರೊಟ್ಟಿ ಬಡಿ ಎಲ್ಲರೂ ಹೆಚ್ಚಿಗೆ ಕೆಲಸ ಮಾಡ್ಬೇಕಾಗ್ತದೆ. ಹೀಗಾಗಿ ನಮ್ಮ ಅಡುಗೆಯವ್ರಿಗೂ ಹೊರೆ ವಜ್ಜಾಗ ಅಡುಗೆ ಖರಾಬಾದ್ರೆ ನಮ್ಮ ಅಡುಗೆಯವ್ರ ಮ್ಯಾಗೆ ಬರ್ತದೆ. ಈಗ ನಾವು ಅದೇ ಈಗ ಅದು ನಮ್ಮದು ಬೇಡಿಕೆನೇ ಅದ. ಮಿನಿಮಮ್ ಏನದ ಒಂದು ದಿನಕ್ಕೆ 150 ರೂಪಾಯಿ ಅಂತಂದ್ರೆ 4,500 ರೂಪಾಯಿ ನಮ್ದು ಆಹಾರ ಭತ್ಯೆ ವಿದ್ಯಾರ್ಥಿಗಳಿಗೆ ಕೊಡ್ರಿ ಅಂದರೆ ಒಳ್ಳೆ ಅಕ್ಕಿ ಕೊಡ್ಲಾಕತ್ತೆ. ಅದು ಅಕ್ಕಿ ಸರಿ ಇಲ್ಲ, ಎಷ್ಟೇ ಹಸನ್ ಮಾಡಿದ್ರು ಅದು ಅಕ್ಕಿದಾಗ ಹುಳಗಳು ಡುಸಿಗಳು ಅದು ಇರ್ತದೆ. ಈ ಥರ ಪ್ರಯತ್ನ ಮಾಡ್ತಾರೆ. ಎಲ್ಲೋ ಒಂದು ಕಣ್ ತಪ್ಪು ಬಂದುಬಿಟ್ರೆ ಅದೇ ದೊಡ್ಡ ಸುದ್ದಿ ಆಗತ್ತೆ. ಅದು ಅಕ್ಕಿ ಆಹಾರ ವೆಚ್ಚನೂ ಹೆಚ್ಚಿಗೆ ಮಾಡಬೇಕು.